ರಾಷ್ಟ್ರಧ್ವನಿ ನ್ಯೂಸ್ಗೆ ಸ್ವಾಗತ. ಕಾಂಗ್ರೆಸ್ ಬಲವರ್ಧನೆಗಾಗಿ ಶ್ರಮಿಸಿ, ದೇವನಹಳ್ಳಿ ಪ್ರತಿ ಬೂತ್ ಮಟ್ಟದಲ್ಲಿ ಪಕ್ಷವನ್ನು ಸಂಘಟಿಸಿ ಪಕ್ಷದ ಸಿದ್ಧಾಂತದಲ್ಲಿ ಕೆಲಸ ಮಾಡಿ ಎಂದು ಬಯಾಪ ಅಧ್ಯಕ್ಷ ವಿ ಶಾಂತಕುಮಾರ್ ತಿಳಿಸಿದರು. ದೇವನಹಳ್ಳಿ ಪ್ರವಾಸಿ ಮಂದಿರದಲ್ಲಿ ಕಾವೋ ಕೀಗ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಸದಸ್ಯತ್ವ ನೋಂದಣಿ ಅಭಿಯಾನದಲ್ಲಿ ಮಾತನಾಡಿದರು. ಪಕ್ಷ ಸಂಘಟನೆಯಲ್ಲಿ ಯುವಕರ ಪಾತ್ರ ಮುಖ್ಯ. ತಳಮಟ್ಟದಿಂದ ಪಕ್ಷ ಸಂಘಟನೆಯಾಗಬೇಕು. ಪಕ್ಷ ನೀಡಿದ ಜವಾಬ್ದಾರಿಯನ್ನು ಪಾಲಿಸಿದಾಗ ತಾಲೂಕಿನಲ್ಲಿ ಸದೃಢವಾಗಿ ಬೆಳವಣಿಗೆಯಾಗುತ್ತದೆ ಎಂದು ತಿಳಿಸಿದರು. ಮುಂಬರುವ ಎಲ್ಲ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಗೆಲುವು ಸಾಧಿಸಲು ಪ್ರಾಮಾಣಿಕ ಪ್ರಯತ್ನ ಅಗತ್ಯವಾಗಿದೆ ಎಂದು ತಿಳಿಸಿದರು. ವಿಜಯಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ದಿನ್ನೂರು ವೆಂಕಟೇಶ್ ಮಾತನಾಡಿ, ನೇಮಕಾತಿ ಪತ್ರ ಪಡೆದವರು ತಮ್ಮ ಗ್ರಾಮಗಳಲ್ಲಿ ಪಕ್ಷ ಸಂಘಟನೆಗೆ ಒತ್ತು ನೀಡಬೇಕು ಎಂದರು. ಭಾರತೀಯ ರಾಷ್ಟ್ರೀಯ ಮಜೂರ್ ಕಾಂಗ್ರೆಸ್ನ ಸದಸ್ಯತ್ವ ಹಾಗೂ ನೇಮಕಾತಿ ಆದೇಶ ಪತ್ರ ವಿತರಣೆ ಮಾಡಿದರು. ಈ ವೇಳೆಯಲ್ಲಿ ಬೈಯಪ್ಪ ಅಧ್ಯಕ್ಷ ಶಾಂತಕುಮಾರ್, ಗ್ಯಾರಂಟಿ ಅಧ್ಯಕ್ಷ ಜಗನ್ನಾಥ್, ಕೆಪಿಸಿಸಿ ಸದಸ್ಯ ಚಿನ್ನಪ್ಪ, ಜಿಲ್ಲಾ ಭಾರತೀಯ ರಾಷ್ಟ್ರೀಯ ಮಜೂರ್ ಕಾಂಗ್ರೆಸ್ ಅಧ್ಯಕ್ಷ ಪುನೀತ್ ರಾಜ್ಕುಮಾರ್ ಮತ್ತಿತರರು ಇದ್ದರು. ಕ್ಷಣ ಕ್ಷಣ ಮಾಹಿತಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಏನಂತಂದರೆ ಕಮಿಟಿ ಲಿಸ್ಟ್ ಮಾಡಬೇಕು. ಈಗ ಹೊಸದಾಗಿ ಕೆಪಿಸಿಸಿ ಅಧ್ಯಕ್ಷರು ನಮ್ಮ ಸಾಹೇಬರು ಆಗ್ತಾ ಇದ್ದಾರೆ. ಎಲ್ಲ ಲಿಸ್ಟ್ ಕೊಡಬೇಕು. ಏನು ಮಾಡಿದೆ ಕಮಿಟಿ ನೀವು ದೇವನಹಳ್ಳಿ ತಾಲೂಕಿನಾಗಿ ಮಂಗಳೂರು ಬ್ಲಾಕ್ ಬೆಳೆದು ಸದಸ್ಯತ್ವ ಒಂದು ಬ್ಲಾಕ್ ನಮ್ಮ ಎಲ್ಲ ಹಿರಿಯ ನಾಯಕರ ಮುಖಾಂತರ ಅವರ ಒಂದು ಮುಂದೆ ಬರುವ ಎಲ್ಲ ಚುನಾವಣೆಗಳಲ್ಲಿ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ, ಗ್ರಾಮ ಪಂಚಾಯತಿ ಎಲ್ಲ ಚುನಾವಣೆಗೂ ನಮ್ಮ ಕಡೆಯಿಂದ INTC ಇಂಡಿಯನ್ ನ್ಯಾಷನಲ್ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಪಕ್ಷ ಸಂಘಟನೆ ಮಾಡಿ ಪಕ್ಷಕ್ಕೆ ಶಕ್ತಿ ತುಂಬತಕ್ಕಂಥ ಕೆಲಸ ಮಾಡ್ತೇವೆ ಅಂತ ಹೇಳ್ತಾ ನಾನು ವ್ಯವಸ್ಥೆ ಬಂದಿದ್ದಲ್ಲಿ ಬಹುಶಃ ಇದು ತುಂಬ ಹಳೆಯ ಸಂಸ್ಥೆ. ಕಾಂಗ್ರೆಸ್ ಪಾರ್ಟಿಗೆ ತುಂಬ ಹಿಂದಿನಿಂದಲೂ ಈ ಒಂದು ಶಾಖೆ ಕಾಂಗ್ರೆಸ್ ಪಾರ್ಟಿಯಲ್ಲಿತ್ತು. ಇದು ನಮ್ಮ ತಾಲೂಕಲ್ಲಿ ಹೆಚ್ಚು ಪ್ರಚಲಿತ ಆಗಿರಲಿಲ್ಲ. ಪುನೀತರು ಜಿಲ್ಲಾಧ್ಯಕ್ಷ ಆದಮೇಲೆ ತುಂಬ ಸರಿ ಹೇಳ್ತಾ ಇತ್ತು ಅದು ಇದು ಅಧ್ಯಕ್ಷ ಆಗಿದ್ದೀನಿ, ಇದೊಂದು ಕಮಿಟಿ ಮಾಡ್ಕೊಳ್ಬೇಕು, ವಿಧಾನಸಭಾ ಕ್ಷೇತ್ರ ಪೂರ್ತಿ ಅಂತ ಹೇಳಿ ಕೊಟ್ಟು ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ನಮ್ಮ ಅಂತ ಇವತ್ತು ನಾವು ಮತ್ತು ನಮ್ಮ ಮುಖಂಡರೆಲ್ಲ ಕೂಡಿ ಮನೆ ಕಾಂಗ್ರೆಸ್ ಕಮಿಟಿ ಆದಮೇಲೆ ತಾಲೂಕಲ್ಲಿರ್ತಕ್ಕಂಥ ಇನ್ನು ಇಂಪೆಕ್ಟ್ ಇರ್ಬೋದು, ಕಿಸಾನ್ ಮೋರ್ಚಾ ಇರ್ಬೋದು, SC ಪ್ರಥಮವಾಗಿ ಈ ಒಂದು ಪಟ್ಟಿ ಇವತ್ತು ಅನೌನ್ಸ್ ಮಾಡ್ತಾ ಇದ್ದಾರೆ. ಅವರಿಗೆ ನಮ್ಮ ತಾಲೂಕಿನ ಕಾಂಗ್ರೆಸ್ ಮುಖಂಡರ ಪರವಾಗಿ ಅವರನ್ನು ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ಈ ಒಂದು ನೇಮಕಾತಿ ಪತ್ರ ಇವತ್ತು ತಾವು ತಗೊಂಡು ಹೋಗ್ತೀರಿ. ಸಂಗತಿ